ಮಾತು ಮನೆ ಕೆಡಿಸೋ ಅನ್ನೋ ಗಾದೆ ಇದೆಯಲ್ಲ, ಅದನ್ನ ಸುಳ್ಳು ಮಾಡಬೇಕು ಅಂತಾನೆ ನಾನು ಮಾತಾಡಿ ಮನೆನ ಒಂದ್ ಮಾಡ್ತಾ ಇದ್ದೆ. ನೀನು ಗಾದೆ ಮಾತು ಸುಳ್ಳು ಮಾಡಲಿಲ್ಲ, ಗಾದೆ ಮಾತು ಹೇಳಿದ್ನಲ್ಲ ಅವನ್ನೇ ಸುಳ್ಳು ಮಾಡಿದೆ. ಇನ್ನೊಂದು ಸ್ವಲ್ಪ ದಿನ ಆತೆ ನಿಮ್ಮನ್ನ ನಿಮ್ಮ ಮಗನ ಒಂದ್ ಮಾಡೇ ಮಾಡ್ತೀನಿ. ಇದಿನ್ನೂ ಆರಂಭ. ಪುರೋಹಿತ್ರೆ, ಮಾಸ್ತಿ ಕೊಪ್ಪಲ್ ರಾಜ ರಾಣಿ ಅಂತಂದರೆ ಇವರೇ ಪೂಜೆ ಮಾಡಬೇಕು. ನೀವು ಪೂಜೆ ಶುರು ಹಚ್ಚಿಕೊಳ್ಳಿ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ. ಕಂಗಣ ಕಟ್ಕೊಳ್ಳಿ. ನಾನು ಎತ್ತು ಹೋಗ್ತಿದ್ದೆ, ಯಾವ ಕೈಯಲ್ಲಿ ಕರ್ಕೊಂಡು ಬಂದು ಕೂರಿಸಿದ್ಯಾ? ಸುಮ್ಕೆ ಕುಂತ್ಕೊಳ್ಳಿ, ಅಜ್ಜಿ ಮೆಟ್ಟು ತಗತಾಳೆ ಕೈನಾಗೆ. ಎಷ್ಟು ಅವಮಾನ ಆಯಿತು ಅಂತ ನೋಡಿದ್ಯಲ್ಲ. ಅದು ನನ್ನ ಫ್ರೆಂಡ್ಸ್ ಎದುರಿಗೆ ಅವ್ರಿಗೆ ಏನು ಅನ್ಕೊಡಲ್ಲ ನನ್ನ ಬಗ್ಗೆ. ಏನು ಅನ್ಕತ್ತವೆ, ಊಟ ಮಾಡೋವರೆಗೂ ಇರ್ತವೆ. ಊಟ ಮಾಡ್ಕೊಂಡ್ಮೇಲೆ ಅವ್ರ ಪಾಡಿಗೆ ಅವ್ರು ಒಯ್ತಾರೆ, ತಲೆ ಕೆಡಿಸ್ಕೋಬೇಡ. ಹೇಳಿ. ಪೂರ್ವಚರಿತ ಏವಂ ಗುಣ. ಅಜ್ಜಿ, ಅಣ್ಣ ಅದಕ್ಕೆ ಮಕ್ಕ ಯಾಕೋ ಸಪ್ಪಗಾಗದೆ. ಅಡುಗೆ ಭಟ್ರಿಗೆ ಹೇಳಿ ಉಪ್ಪು ಜಾಸ್ತಿ ಹಾಕ್ಸೋ. ನಿಮ್ಮ ತಮ್ಮಂಗೆ ನಾಯಿ ಚೈನ್ ಹಾಕಿ ಊರು ತುಂಬ ಓಡಾಡಿಸ್ಲಿಲ್ಲ ಅಂದರೆ ನಾನು ನಮ್ಮಪ್ಪಂಗೆ ಹುತ್ತೋಳೆ ಅಲ್ಲ ಕಣಯ್ಯ. ಏಯ್, ಮಾಸ್ತಿ ಕೊಪ್ಲಿಗೆ ನಾಗಣ್ಣನು ಇಂದ್ರಾಣಿನೂ ಯಜಮಾನಿಕೆ ಮಾಡ್ತಾರೆ ಅನ್ಕೊಂಡಿದ್ವಪ್ಪ ನಾವು. ಯಜಮಾನ್ರು ಪಟ್ಟ ಸಿಕ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅಣ್ಣ ಅಣ್ಣ ಅಂದ್ಬಿಟ್ಟಲ್ಲ, ಅದೇ ಉರಿತಾ ಇರ. ಇಡೀ ಮಾಸ್ತಿ ಕೊಪ್ಪಲಿಗೆ ಇವರೇ ರಾಜ ರಾಣಿ, ಇವ್ರದ್ದೇ ಯಜಮಾನಿಕೆ. ಇನ್ಯಾರಾದ್ರೂ ಯಜಮಾನಿಕೆ ಇದೆ ಅಂತ ಬಂದರೆ ನಾ ಸುಮ್ಕೆ ಇರೋಕ್ಕಿಲ್ಲ. ಅತ್ತೆ, ಎಲ್ರ ಮುಂದೆ ಯಾಕಿದೆಲ್ಲ? ಪಾಪ ಅವ್ರಿಗೆ ಬೇಜಾರಾಯ್ತು ಅನ್ಸುತ್ತೆ. ನೋಡು, ಒಳ್ಳೆ ಸೀರೆ ಉಟ್ಕೊಂಡು ಹೊಟ್ಟೆ ಉಟ್ಕೊಳ್ಳೋ ಜನ ಬೇಕಾದಷ್ಟು ಜನ ಇದ್ದಾರೆ. ಹಾಗಂತೇಳಿ ಉಟ್ ಸೀರೆ ಬಿಚ್ಚಾಕಾಗತ್ತಾ? ಮೊದಲು ಪೂಜೆ ನಡೀಲಿ. ಪುರೋಹಿತ್ರೆ, ಪೂಜೆ ಶುರು ಮಾಡಿ. ಯಾರಿಗೇನು ಸಿಗಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ಸರಿ ಅತ್ತೆ. ಓಂ ಮನಸ್ಪತಿರಸೋಪೇದೋ ಗಂಧಾಢ್ಯೋದ್ವತ್ತಮಃ ಅಗ್ರೇ ಸರ್ವದೇವಾನಾಂ ಧೂಪೋ. ಅಜ್ಜಿ, ಅಣ್ಣ ಅದಕ್ಕೆ ಹೋಗೋರಲ್ಲ, ವಾಪಸ್ ಕರ್ಕೊಂಬರ್ಲಾ? ನೋಡು, ಬಾಯಿ ಮುಚ್ಕೊಂಡು ಇಲ್ಲಿರೋ ಹಂಗಿದ್ರೆ ಇರು, ಇಲ್ಲ ಅಂತಂದ್ರೆ ಅಮುಕ್ಕೊಂಡು ಹೋಗ್ತಾ ಇರು. ಅಮ್ಕೊಂಡು ಇಲ್ಲೇ ಇರ್ತೀನಿ. ಪ್ರಸಾದ ಬೇರೆ ಸಿಗ್ತದಲ್ಲ. ಓಂ ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರಸಾರಂ ಭುಜಗೇಂದ್ರಹಾರಂ ಸದಾ ಉತ್ಸಂತೆ ಹೃದಯಾರವಿಂದೇ. ಓಂ ಭವಾನಿ ದೈತಂ ನಮಾಮಿ, ಓಂ ಭವಾನಿ ದೈತಂ ನಮಾಮಿ. ಕರ್ಪೂರಮಂಗಳ ನೀರಾಜಂ ದರ್ಶಯಾಮಿ. ಓಂ ಯೋಪಾಂ ಪುಷ್ಪಂ ಮೇಧಾ ಪುಷ್ಪವಾನ್ ಪ್ರಜಾವಾನ್. ಈ ಮನೆನ ಹಿಂಗೆ ನೋಡೋಕ್ಕೆ ಸಾನೇ ನೋವಾಯ್ತದೆ. ಆದರೆ ನೀವುಗಳು ಮಾಡಿದ ಪಾಪದ ಕೆಲಸ ಇವತ್ತು ಈ ಮನೆಗೆ ಇಂಥ ಗತಿ ತಂದೈತೆ. ಅವ ಮಾಕಳವ, ತಪ್ಪು ಒಪ್ಪೆಲ್ಲ ನೀನೇ ನೋಡ್ಬೇಕವ. ಇಂದ್ರಿ ನಿಂತ್ಕೊಳ್ಳಿ, ಯಾಕಂಗೆ ಹೋಯ್ತಾ ಇದೆಯಾ? ಅವಮಾನ ಆಗಿರೋದು ನನಗೆ. ಆಹಾ, ನನಗೇನು ಅವಮಾನ ಆಗಿಲ್ವೇ? ನನಗೂ ಅವಮಾನ ಆಗೈತೆ. ಅದನ್ನು ತೋರಿಸ್ಕೊತಾ ಇಲ್ಲ ಅಷ್ಟೇ. ಎಲ್ಲದನ್ನು ತಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಂದು ಹುಲಿ ಜಿಂಕೆ ಎದುರುಗಡೆ ಬಂತು ಅಂತ ಇಟ್ಕ, ಹಂಗೆ ನಿಂತ್ಕೋಬೇಕು. ಆಗ ಹುಲಿ ನೋಡ್ತದೆ, ಇದು ಯಾವುದಪ್ಪ ಜಿಂಕೆ ಎದುರ್ಕೊತಾ ಇಲ್ಲ, ತುಂಬ ಕೊಬ್ಬಿರೋ ಜಿಂಕೆ ಅಂತ. ಅದ್ರ ಗಮನ ಬೇರೆ ಕಡೆ ಹೋಯ್ತದೆ. ಯೋ, ನೀನೇನಾದ್ರು ನನ್ನ ಗಂಡ ಆಗಲಿಲ್ಲ ಅಂದರೆ ಕಾಲಲ್ಲಿ ಹಾಕಿರೋ ಕೆರ ಕಿತ್ತೋಗೋ ಥರ ಹೊಡ್ತಿದ್ದ. ನಿನ್ನ ಗಂಡ ಆಗಿರೋದಕ್ಕೇನೆ ಹೊಸ ಕೆರ ಕೊಡಿಸಿರೋದು. ಇಲ್ಲಾಂದರೆ ಕಿತ್ತೋಗಿರೋ ಹಳೆ ಕೆರನ ಹಾಕೊಂಡು ಓಡಾಡಬೇಕಾಯ್ತಿತ್ತು. ನೋಡು, ಬೇಡ ಹೇಳ್ತೀನಿ. ಮೊದಲೇ ನನ್ನ ತಲೆ ಕೆಟ್ಟು ಹೋಗಿದೆ. ಅಕ್ಕ, ಭಾವ, ಯಾಕೆ ಅರ್ಧದಲ್ಲಿ ಎದ್ದು ಬಂದ್ಬಿಟ್ರಿ? ನಮ್ಮನ್ನು ಜಾಗ ಖಾಲಿ ಮಾಡಿಸ್ಬಿಟ್ಟು ಆ ಜಾಗದಲ್ಲಿ ನೀನು ಕುಂತ್ಕೊಂಡಲ್ಲವ ಹೋಗಿ, ಅದಕ್ಕೆ ನಿಮ್ಮ ಅಕ್ಕ ಬೇಜಾರು ಮಾಡ್ಕೊಂಡವಳೆ. ಭಾವ, ಅಕ್ಕ, ನಾನೇನು ಬೇಕು ಅಂತ ಮಾಡಲಿಲ್ಲ. ನೀವೇ ನೋಡಿದ್ರಲ್ಲ, ಅಜ್ಜಿ ಕೂತ್ಕೊ ಅಂದರು, ನಾವಿಬ್ಬರು ಕೂತ್ಕೊಂಡ್ವಿ ಆಟೆಯ. ನೀವಿಬ್ಬರು ನೊಂದ್ಕೋಬೇಡಿ. ಓ, ಇಲ್ಲಿದ್ದೀರಾ? ಪೂಜೆ ಎಲ್ಲ ಆಯ್ತಲ್ಲ, ಅದಕ್ಕೆ ಗಿಫ್ಟ್ ಕೊಟ್ಟೋಗೋಣ ಅಂತ ಬಂದ್ವಿ. ಬೇಗ ಕೊಟ್ರೆ ಟೈಮ್ ಆಗುತ್ತೆ. ರಾಜ್ಮನ್ ತಂದವ್ರಿಗೆ
ಮನೆಗಳಂದರೆ ಏನು ಕಡಿಮೆ ಅಲ್ಲ, ಇಂಥವ್ರಿಗೆ ನಾವು ಏನು ಕೊಟ್ಟರು ಕಡಿಮೆನೇ. ಆದರೂ ಪ್ರೀತಿಯಿಂದ ತಂದಿದ್ದೀವಿ, ತಗೋಬೇಕು. ಮನೆ ಯಜಮಾನಿ ಅಂದರೆ ನಾವು ಇಂದ್ರಾಣಿ ಅಂದ್ಕೊಂಡಿದ್ವಿ, ಆದರೆ ನೀವು ಅಂತ ಗೊತ್ತಿರಲಿಲ್ಲ ರಾಣಿಯವರೇ. ಹೊಸ ಅರಮನೆಗೆ ಬಂದಿದ್ದೀರಾ, ಒಳ್ಳೇದಾಗಲಿ, ತಗೊಳ್ಳಿ. ನಮ್ಮದು ಅದೇ ಆರೈಕೆ. ರಾಣಿ ಅಂತ ಹೆಸರು ಮಾತ್ರ ಅಲ್ಲ, ನಿಮ್ಮ ನೋಟ, ನೀವಿರೋ ರೀತಿ ಎಲ್ಲನೂ ರಾಣಿ ಅಂತ ಎದ್ದು ಕಾಣ್ತಾ ಇದೆ. ನಿಮ್ಮನ್ನು ನೋಡಿದಾಗಲೇ ಅನ್ಕೊಂಡೆ ದೊಡ್ಡ ಜಾತಕನೇ ಇರಬೇಕು ಅಂತ. ನಿಮ್ಮ ಮುಖದಲ್ಲಿ ಅದೃಷ್ಟ ಲಕ್ಷ್ಮಿ ತಾಂಡವ ಆಡ್ತಿದ್ದಾಳೆ. ಅಜ್ಜಿ ಹೇಳಿದ ಮೇಲೇ ಗೊತ್ತಾಗಿದ್ದು ಈ ಇಡೀ ಮಾಸ್ತಿ ಕೊಪ್ಪಳಿಗೆ ರಾಣಿ ಅಂತ. ಕೆಲವ್ರು ಇರ್ತಾರೆ ರಾಣಿ ಅನ್ಕೊಂಡು ಓಡಾಡ್ಕೊಂಡು, ಆದರೆ ಏನು ಬಂತು ಪ್ರಯೋಜನ? ಲಕ್ ಅನ್ನೋದು ಇರಬೇಕಲ್ವಾ? ತಗೊಳ್ಳಿ, ನಮ್ಮ ಕಡೆಯಿಂದ ಗಿಫ್ಟು. ನಿಮ್ಮ ಸ್ನೇಹ ನಮಗೆ ತುಂಬ ಮುಖ್ಯ. ಆಗಾಗ ಬರ್ತಾ ಇರ್ತೀವಿ ರಾಣಿಯವರೇ. ಇಂದ್ರಾಣಿ ಬರಲಾ? ಏನೇ ಮುಖ ನೋಡ್ತಾ ಇದ್ಯಾ? ಎದೆ ಸಿಡಿದ್ರೆ 2 ಅಕ್ಷರ ಇಲ್ಲ. ನೀನು ಮಾಸ್ತಿ ಕೊಪ್ಪಳು ರಾಣಿನ? ಆಮೇಲೆ ಮಾತಾಡ್ತೀನಿ. ಹಬ್ಬ, ಅಮ್ಮ ಮಗ ಮಾತಾದರೂ ಆಡಬೇಕು ಅಂತ ದೇವ್ರ ಹತ್ರ ಬೇಡ್ಕೊಳೋದಕ್ಕೆ ಆ ದೇವ್ರ ರಸ್ತು ಹೊಂದಿದ್ದು ಆಯಿತು, ಅಮ್ಮ ಮಗ ಮಾತಾಡಿದ್ದು ಆಯಿತು, ನಾನು ಹಣ್ಣು ಕಾಯಿ ಮಾಡಿಸ್ಕೊಂಡು ಬಂದಿದ್ದು ಆಯಿತು. ಸತ್ಯ, ಪಾಪ ಅತ್ತೆ ಎಷ್ಟು ಆಸೆ ಇಟ್ಕೊಂಡಿದ್ರು ಏನೋ, ಕೊನೆಗೂ ಅದು ನೆರವೇರುತ್ತೆ ಅನ್ನೋ ಹೋಪ್ಸ್ ಬರ್ತಿದ್ದೆಲ್ಲ, ಅಷ್ಟು ಸಾಕು. ಆದರೂ ಮಗ ಮಾತಾಡಿಸ್ತಾ ಅಂತ ನಮ್ಮ ಅತ್ತೆಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತೈತಿಯಾ ಅಂತ ಕಾಣಿಸ್ತು. ಏನಾದರೂ ಆಗಲಿ, ಅತ್ತೆ ಆರೋಗ್ಯ ಒಂದು ಚೆನ್ನಾಗಿದ್ದರೆ ಅಮ್ಮ ಮಗ ಆರಾಮಾಗಿ ಖುಷಿ ಖುಷಿಯಾಗಿ ಮಾತಾಡ್ಕೊಂಡಿರೋದನ್ನ ನಾನು ಹತ್ತಿರದಲ್ಲೇ ನೋಡ್ಬೋದು. ಸೊಸೆ ನಾನೇ ಡಾಕ್ಟರ್ ಇರುವಾಗ ಅತ್ತೆ ಆರೋಗ್ಯಕ್ಕೆ ಏನು ಸಮಸ್ಯೆ ಬರೋ ಚಾನ್ಸೇ ಇಲ್ಲ. ಹೇಳಿ ಗುಡಂಬೇಣ. ಅದಕ್ಕೆ ಏನು ಅಂತ ಹೇಳೋಣ? ಅದ್ಯಾವರು ಯಾಕೆ ಹಿಂಗೆ ಮಾಡ್ತಾನೋ ಒಂದು ಅರ್ಥ ಆಯ್ತಿಲ್ಲ. ಅದಕ್ಕೆ ನೀವು ಎಲ್ಲೇ ಇದ್ರು ಬೇಗ ಮನೆ ತಗೋ ಬಂದ್ಬಿಡಿ. ಅದಕ್ಕೆ ಏನಾಯ್ತು ಗೋಡಂಬೇಣ, ಯಾಕೆ ಅಳ್ತಿದ್ದೀರಾ? ಅಯ್ಯೋ, ಅದಕ್ಕೆ ಹೇಳಿದ್ನಲ್ಲ ನೀವು ಬೇಗ ಮನೆ ತಗೋ ಬಂದ್ಬಿಡಿ ಅಂತ. ಗೋಡಂಬೇಣ, ಆಕ್ಟಿಂಗು ವರ್ಕೌಟ್ ಆಯ್ತು ಅಂತ ಅನ್ಸುತ್ತೆ.